ನಾನು ಈ ದೇವರಾಜ ಅರಸರ ಭೂ ಸುಧಾರಣೆಯಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದರಿಂದ ಎಲ್ಲ ಕಡೆಯಲ್ಲಿಯೂ ನಾವು ಹಳ್ಳಿಯಲ್ಲಿ ಜನರ ಸಂಪರ್ಕ ಮಾಡಿದ್ರಿಂದ ಆವಾಗ ನನ್ನನ್ನು ಪಕ್ಷ ಗುರುತಿಸಿ 1978ರಲ್ಲಿ ನನಗೆ ಪ್ರಪ್ರಥಮ ಬಾರಿಗೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥ ಅವಕಾಶ ಸಿಕ್ಕಿತು. ಆಗ ನನಗೆ ಕೇವಲ 28 ವರ್ಷ ಪ್ರಾಯ. ಅಲ್ಲಿಂದ ನಾನು ಏನೇ ಮಾಡಿದರೂ ಕೂಡ ಇಲ್ಲಿ ಬಲಾಢ್ಯರು ಭೂಮಾಲಕರೆಲ್ಲ ಒಂದಾದ್ದರಿಂದ ನನಗೆ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ. 1600 ಮತಗಳ ಅಂತರದಲ್ಲಿ ನಾನು ಸೋತೆ. ಪುನಃ ಆವಾಗ ಇಂದಿರಾ ಗಾಂಧಿ ಅವರಿಗೂ ದೇವರಾಜ ಅರಸರಿಗೂ ಭಿನ್ನಾಭಿಪ್ರಾಯ ಬಂದು ದೇವರಾಜ ಅರಸರು ಇಂದಿರಾ ಗಾಂಧಿಯಿಂದ ಬೇರ್ಪಟ್ಟಾಗ ನಾವೆಲ್ಲ ನಮ್ಮನ್ನು ಗುರುತಿಸಿದಂಥ ದೇವರಾಜ ಅರಸರ ಜೊತೆಯಲ್ಲಿ ಉಳಿದೆವು. 83ರಲ್ಲಿ ಅರಸರು ಈ ಮಧ್ಯ ವಿಧಿವಶರಾದಾಗ 83ರಲ್ಲಿ ಬಂಗಾರಪ್ಪನವರು ಕ್ರಾಂತಿರಂಗದ ಮೂಲಕ ನಮ್ಮೊಟ್ಟಿಗೆ ಸೇರಿಕೊಂಡರು. ಆವಾಗ ನನಗೆ ಕ್ರಾಂತಿರಂಗದ ಅಂದರೆ ಜನತಾ ರಂಗದ ಅಭ್ಯರ್ಥಿ ಆದೆ. ನಾನು ಜನತಾ ಪಕ್ಷ ಮತ್ತು ಕ್ರಾಂತಿರಂಗ ಜೊತೆಯಾಗಿ ಸ್ಪರ್ಧೆ ಮಾಡಿದಾಗ ಅದಕ್ಕೆ ಜನತಾ ರಂಗ ಅಂತ ಹೇಳಿಕೊಂಡು ನೇಗಿಲು ಹೊತ್ತ ರೈತ ಆ ಸಿಂಬಲ್ನಲ್ಲಿ ನಾನು 83ರಲ್ಲಿ ಕುಂದಾಪುರದಲ್ಲಿ ಸ್ಪರ್ಧೆ ಮಾಡಿದೆ. ಆವಾಗ ಇಲ್ಲಿ ಬಲಾಢ್ಯರೇ ಇರುವುದರಿಂದ ನನಗೆ ಗೆಲುವಾಗಲಿಲ್ಲ. 85ರಲ್ಲಿ ಬೈ ಎಲೆಕ್ಷನ್ ಬಂತು ಮಧ್ಯದಲ್ಲಿ. ಆ 85ರಲ್ಲಿ ನಾನು ಬೈಂದೂರಿನಲ್ಲಿ ಸ್ಪರ್ಧೆ ಮಾಡಿದೆ. ಅಲ್ಲಿ ಕೂಡ 414 ಓಟಿಗೆ ಸೋತೆ. ಪುನಃ ಬೈಂದೂರು ಕ್ಷೇತ್ರದ ಇದರಲ್ಲಿ ನಾನು ಭೂನ್ಯಾಯ ಮಂಡಳಿಯ ಸದಸ್ಯನಾಗಿದ್ದು ಪ್ರತಿ ಗೇಣಿದಾರರ ಬಹುತೇಕ ಗೇಣಿದಾರರ ಒಡನಾಟ ನನಗೆ ಇರುವುದರಿಂದ ನನಗೆ ಬೈಂದೂರು ಒಂದು ಪ್ರಶಸ್ತವಾದ ಕ್ಷೇತ್ರ ಅನಿಸಿತು. ಪುನರಪಿ ನಾನು ಬೈಂದೂರು ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಿದೆ. ಆವಾಗ ಕೂಡ ಅತಿ ಕಡಿಮೆ ಅಂತರದಲ್ಲಿ ಸೋತೆ. ಪುನಃ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗಿ ನಾನು ನಮ್ಮ ಕ್ರಾಂತಿರಂಗ ಜನತಾ ರಂಗ ಎಲ್ಲ ಇದಾಗಿ ನಾನು ಪುನಃ ಕಾಂಗ್ರೆಸ್ಸಿಗೆ ಬಂದೆ. ವೀರಪ್ಪ ಮೊಯ್ಲಿಯವರ ಒಂದು ನೇತೃತ್ವದ ಸರ್ಕಾರ ಇತ್ತು. ಆವಾಗ ವೀರಪ್ಪ ಮೊಯ್ಲಿಯವರು ನನಗೆ 89ರಲ್ಲಿ ಅಥವಾ 94ರಲ್ಲಿ ಸ್ಪರ್ಧೆ ಮಾಡುವಂಥ ಅವಕಾಶ ಕೊಟ್ಟರು ಬೈಂದೂರಲ್ಲಿ. ಅಲ್ಲಿಯೂ ಕೂಡ ನನಗೆ ಈ ಬಲಾಢ್ಯರ ಎದುರಿನಲ್ಲಿ ಚುನಾವಣೆ ಸ್ಪರ್ಧಿಸಲಿಕ್ಕೆ ಆರ್ಥಿಕ ಮುಗ್ಗಟ್ಟಾಗಿ ನಾನು ಸೋತೆ. ನಾನು ಸ್ಪರ್ಧೆ ಮಾಡಿದ ಈ ಎಲ್ಲ ಚುನಾವಣೆಯಲ್ಲೂ ಕೂಡ ನನ್ನ ಹತ್ರ ಬಂಡವಾಳ ಇರಲಿಲ್ಲ, ಹಣ ಇರಲಿಲ್ಲ. ನಾವು ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಮತದಾರರ ಹತ್ರ ಮತ ಕೇಳುವುದರ ಜೊತೆಯಲ್ಲಿ ನಿಮ್ಮಿಂದಲೇ ನಾನು ವಿಧಾನಸಭೆಗೆ ಹೋಗಬೇಕು, ಅದಕ್ಕೆ ಭರಿಸುವಂಥ ಹಣ ನೀವೇ ಕೊಡಬೇಕು ಅಂತ ಹೇಳಿ ಬಕೆಟ್ ಹಿಡ್ಕೊಂಡು 2 ರೂಪಾಯಿ, 1 ರೂಪಾಯಿ, 10 ರೂಪಾಯಿ ಹೀಗೆ ಜನರ ಹತ್ರವೇ ನಾವು ವಂತಿಗೆಯನ್ನು ಪಡೆದು ಆ ಹಣದಿಂದಲೇ ಅಲ್ಲಿನ ಕಾರ್ಯಕರ್ತರು ಚುನಾವಣೆಯನ್ನು ಮುಗಿಸ್ತಿದ್ದರು. ನಮ್ಮ ಚುನಾವಣೆಯ ಸಮಯದಲ್ಲಿ ಪಕ್ಷನಿಷ್ಠೆಗೆ ಭಾಳ ಬೆಂಬಲ ಇತ್ತು. ಯಾರಾದರೂ ಒಂದು ಪಕ್ಷದಲ್ಲಿ ಕಾರ್ಯಕರ್ತನಾಗಿದ್ದವ ಇನ್ನೊಂದು ಪಕ್ಷದವರಿಂದ ಹಣಕ್ಕೆ ಕೈ ಒಡ್ತಾ ಇರಲಿಲ್ಲ. ಈ ಪಕ್ಷದವರು ಏನು ಕೆಲಸ ಮಾಡಲಿಕ್ಕೆ ಹೇಳ್ತಾರೆ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡ್ತಾಯಿದ್ದರು. ಕಾರ್ಯಕರ್ತರೇ ನಮ್ಮ ಆಸ್ತಿ. ಆವಾಗ ಕಾರ್ಯಕರ್ತರನ್ನು ಹಣ ಕೊಟ್ಟು ನಾವು ಕಾರ್ಯಕರ್ತರನ್ನು ಕೊಂಡುಕೊಳ್ಳುವ ಪದ್ಧತಿ ಇರಲಿಲ್ಲ. ಕಾರ್ಯಕರ್ತರು ಜನಸಾಮಾನ್ಯರ ಒಂದು ಮನೆಗೆ ಹೋಗಿ ಅವರ ಮನ ಒಲಿಸಿ ನಮ್ಮ ಪಕ್ಷಕ್ಕೆ ಮತವನ್ನು ಕೇಳ್ತಾಯಿದ್ರು. ನಮ್ಮ ಚುನಾವಣೆಯ ಸಮಯದಲ್ಲಿ ಪಕ್ಷನಿಷ್ಠೆಗೆ ಭಾಳ ಬೆಂಬಲ ಇತ್ತು. ಯಾರಾದರೂ ಒಂದು ಪಕ್ಷದಲ್ಲಿ ಕಾರ್ಯಕರ್ತನಾಗಿದ್ದವ ಇನ್ನೊಂದು ಪಕ್ಷದವರಿಂದ ಹಣಕ್ಕೆ ಕೈ ಒಡ್ತಾ ಇರಲಿಲ್ಲ. ಈ ಪಕ್ಷದವರು ಏನು ಕೆಲಸ ಮಾಡಲಿಕ್ಕೆ ಹೇಳ್ತಾರೆ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡ್ತಾಯಿದ್ರು. ಕಾರ್ಯಕರ್ತರೇ ನಮ್ಮ ಆಸ್ತಿ. ಆವಾಗ ಕಾರ್ಯಕರ್ತರನ್ನು ಹಣ ಕೊಟ್ಟು ನಾವು ಕಾರ್ಯಕರ್ತರನ್ನು ಕೊಂಡುಕೊಳ್ಳುವ ಪದ್ಧತಿ ಇರಲಿಲ್ಲ. ಕಾರ್ಯಕರ್ತರು ಜನಸಾಮಾನ್ಯರ
ಒಂದು ಮನೆಗೆ ಹೋಗಿ ಅವರ ಮನ ಒಲಿಸಿ ನಮ್ಮ ಪಕ್ಷಕ್ಕೆ ಮತವನ್ನು ಕೇಳ್ತಾಯಿದ್ರು. ಕರ್ನಾಟಕದಲ್ಲಿ ದೇವರಾಜ ಅರಸರ ಒಂದು ಸರ್ಕಾರ ಬಂತು. ಆ ಸರ್ಕಾರದಲ್ಲಿ ಈ ಸಾಮಾನ್ಯ ಜನ ಆವಾಗೆಲ್ಲ ಏನಂದರೆ ಈ ಭೂಮಿಯೆಲ್ಲ ಭೂಮಾಲಕರ ಕೈಯಲ್ಲಿತ್ತು. ಅದನ್ನು ಗೇಣಿಗೆ ಪಡೆದು ಇವರೆಲ್ಲ ಸಾಗುವಳಿ ಮಾಡ್ತಾಯಿದ್ರು. ಆ ಗೇಣಿ ಕೊಟ್ಟಾದ ಮೇಲೆ ಇವರಿಗೆ ಉಳಿಯುವುದೇನಿಲ್ಲ, ಆ ಹುಲ್ಲಿನ ಭತ್ತವನ್ನು ಊಟ ಮಾಡುವಂಥ ಪರಿಸ್ಥಿತಿ ಇತ್ತು. 1374 ದೇವರಾಜ ಅರಸರು ಭೂ ಸುಧಾರಣೆಯನ್ನು ಕರ್ನಾಟಕದಲ್ಲಿ ಜಾರಿ ಮಾಡಿದರು. ಅಲ್ಲಿಂದ ಗೇಣಿದಾರಿಕೆ ಪದ್ಧತಿ ರದ್ದಾಯಿತು. ಉಳುವವನೇ ಹೊಲದೊಡೆಯನಾದ. ಆವಾಗ ಅಲ್ಲಿಂದ ನಮಗೆ ಪ್ರೇರೇಪಣೆ ಸಿಕ್ತು. ಏನು, ಜನಸಾಮಾನ್ಯರ ಒಂದು ಪರಿಸ್ಥಿತಿಯನ್ನು ಉತ್ತಮಪಡಿಸುವಂಥ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ಸು, ಅದು ದೇವರಾಜ ಅರಸು ಅಂತ ಹೇಳಿಕೊಂಡು ನಾವೆಲ್ಲ ಅವರನ್ನು ಬೆಂಬಲಿಸಿದ್ವಿ. ಆವಾಗ ನಾವು ಹಳ್ಳಿಗೆ ಹೋಗಿ ರೈತರ ಗೇಣಿದಾರರಿಂದ ಡಿಕ್ಲರೇಷನ್ ಹಾಕಿಸಿ ಅವರು ಸಾಗುವಳಿ ಮಾಡುವ ಭೂಮಿ ಅವರಿಗೆ ಸಿಗುವ ಬಗ್ಗೆ ಪ್ರಯತ್ನ ಮಾಡಿದೆವು. ಆವಾಗ ನಮ್ಮ ಜೊತೆಯಲ್ಲಿ ಆಸ್ಕರ್ ಫೆರ್ನಾಂಡಿಸರು ಸಹ ಇದ್ದಿದ್ದು. ಬಹುತೇಕ ನಮ್ಮ ಕಾಂಗ್ರೆಸ್ಸಿನವರು ಭೂ ಸುಧಾರಣೆಯ ಬಗ್ಗೆ ತುಂಬ ಕೆಲಸ ಮಾಡಿದರು. ಹಾಗಾಗಿ ಅದು ಸರಿಯಾಗಿ ಜನಸಾಮಾನ್ಯರಿಗೆ ಸಿಗಲಿಕ್ಕೆ ಅನುಕೂಲ ಆಯಿತು. ಬಹುಶಃ ಈ ಭೂ ಸುಧಾರಣೆಯನ್ನು ತಳಮಟ್ಟದಲ್ಲಿ ರೈತರಿಗೆ ತಲುಪಿಸಲಿಕ್ಕೆ ನಾವು ಭಾಳಷ್ಟು ಶ್ರಮ ಪಟ್ಟಿದ್ದೆವು. ಪ್ರತಿ ಗ್ರಾಮದಲ್ಲಿ ಹೋಗಿ ಅಲ್ಲಿ ಸಭೆ ಕರೆದು ಈ ಭೂ ಸುಧಾರಣೆಯ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಟ್ಟು ಯಾರು ಸಾಗುವಳಿ ಮಾಡ್ತಾರೆ ಆ ಭೂಮಿ ಅವರಿಗೆ ಸಿಕ್ಕುವ ಬಗ್ಗೆ ನಾವು ತುಂಬ ಪ್ರಯತ್ನವನ್ನು ಮಾಡಿ ಅವರಿಂದ ಡಿಕ್ಲರೇಷನನ್ನು ಹಾಕಿಸಿ ಅವರ ಭೂಮಿಯನ್ನು ಅವರು ಉಳುವ ಭೂಮಿಗೆ ಅವರೇ ಒಡೆಯರಾಗುವುದಕ್ಕೆ ಯಾವುದೇ ಒಂದು ಲಾಭದ ಆಶೆ ಇಲ್ಲದೆ ಜನರಿಗೆ ಅದರ ಸರ್ಕಾರ ಮಾಡಿದಂಥ ಯೋಜನೆ ತಲುಪಿಸುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೇವೆ. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗುವ ಅವಕಾಶ ಸಿಕ್ಕಿತು. ಆ ಇದರಲ್ಲಿ ಕರ್ನಾಟಕದ ಈ ಭಾಗದಲ್ಲಿ ಗೇರು ಅಭಿವೃದ್ಧಿಯನ್ನು ಮಾಡುವ ಬಗ್ಗೆ ಭಾಳಷ್ಟು ಕಡೆ ಏನು ಉಪಯೋಗಕ್ಕೆ ಬೀಳದಂಥ ಭೂಮಿಯನ್ನು ಸರ್ಕಾರದಿಂದ ಕೊಡಿಸಿ ಅಲ್ಲಿ ಗೇರು ಗಿಡಗಳನ್ನು ನೆಟ್ಟು ಅದರ ರಕ್ಷಣೆ ಮಾಡಿ ಉತ್ಪಾದನೆ ಹೆಚ್ಚಾಗುವುದರ ಬಗ್ಗೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೇವೆ. ಗೇರು ಹಣ್ಣು ಬೀಜಕ್ಕೆ ಮಾತ್ರ ಆಗ ಬೇಡಿಕೆ ಇತ್ತು. ಗೇರು ಬೀಜಕ್ಕೆ ಮಾತ್ರ ಬೇಡಿಕೆ ಇತ್ತು. ಗೇರು ಹಣ್ಣನ್ನು ಹೀಗೆ ಅಲ್ಲಲ್ಲಿ ಬಿಸಾಡ್ತಿದ್ದರು. ಅದು ವ್ಯರ್ಥ ಆಗುವುದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ಗೋವಾಕ್ಕೆ ಹೋಗಿ ಅಲ್ಲಿ ಮಾಡುವಂಥ ಫೆನ್ನಿ ಫ್ಯಾಕ್ಟ್ರಿಗಳನ್ನು ನೋಡಿ ಆ ಗೇರು ಹಣ್ಣನ್ನು ನಮ್ಮಲ್ಲಿಯೂ ಕೂಡ ಅದನ್ನು ಫೆನ್ನಿ ಮಾಡಿ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ರೈತರಿಗೆ ಅದರಿಂದ ಲಾಭ ಬರಬೇಕು ಅನ್ನೋ ಉದ್ದೇಶದಿಂದ ಅವರು ಬೆಳೆದ ಗೇರು ಹಣ್ಣನ್ನು ಫೆನ್ನಿ ಫ್ಯಾಕ್ಟ್ರಿಗೆ ಬರುವಾಗ ಮಾಡಿ ಮುಳ್ಳಿಕಟ್ಟೆಯಲ್ಲಿ ಒಂದು ಫೆನ್ನಿ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಿದೆವು. ಹಾಗಾಗಿ ಗೇರು ಹಣ್ಣು ಬಿಸಾಡುವುದನ್ನು ತಪ್ಪಿಸಿ ಇಲ್ಲಿ ಅದರ ಒಂದು ಉಪಯೋಗ ಆಗಿ ಜನರ ಗೇರು ಬೆಳೆಗಾರರ ಆರ್ಥಿಕ ಸ್ಥಿತಿ ಉತ್ತಮವಾಗಲಿಕ್ಕೆ ಕಾರಣ ಆಯಿತು. ನಾನು ನನಗೆ ಇಸ್ವಿ ಹೇಳಿಕ್ಕೆ ಬರುವುದಿಲ್ಲ, ಈಗ ನೆನಪಾಗೋದಿಲ್ಲ. ಪ್ರಥಮ ಎಡ್ತರೆ ಮಂಜಯ್ಯ ಶೆಟ್ಟರು ಧರ್ಮದರ್ಶಿಗಳಾಗಿದ್ದಾಗ ಅವರ ಜೊತೆಯಲ್ಲಿ ನಾನು ಕೊಲ್ಲೂರಿನ ಟ್ರಸ್ಟಿ ಆಗಿದ್ದೆ ಇವರಲ್ಲಿ. ಆಮೇಲೆ ಅಪ್ಪಣ್ಣ ಹೆಗಡೆಯವರು ಧರ್ಮದರ್ಶಿಗಳಾಗಿದ್ದಾಗ ಪುನಃ ನಾನು ಅಲ್ಲಿ ಟ್ರಸ್ಟಿ ಆಗಿದ್ದೆ. ಹೀಗೆ ಒಂದು ಸಾಮಾನ್ಯವಾಗಿ 3 ಟರ್ಮ್ ನಾನು ಅಲ್ಲಿ ಟ್ರಸ್ಟಿ ಆಗಿದ್ದೆ. ಆಗ ಕೊಲ್ಲೂರಿನಲ್ಲಿ ಈ ನಮೂನೆಯ ಈಗ ಇರುವಷ್ಟು ಪೈಪೋಟಿ ಇರಲಿಲ್ಲ. ಯಾರಿಗೆ ಕೂಡ ನಾವೇನು ಮೇಲೆಲ್ಲ ಹೋಗಿ ಪ್ರಯತ್ನ ಮಾಡಿ ಬಂದದ್ದಲ್ಲ. ನಮ್ಮ ಧಾರ್ಮಿಕ ಇವರಿಗೆ ಗುರುತಿಸಿ ನಮ್ಮನ್ನು ಟ್ರಸ್ಟಿ ಮಾಡ್ತಾಯಿದ್ರು ಕೊಲ್ಲೂರಿನಲ್ಲಿ. ಅದು ನಮಗೆ ಭಾಳ ಖುಷಿಯಲ್ಲಿ
ನಾವು ಅಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕೆಲಸದಲ್ಲಿ ಭಾಗಿಗಳಾಗಿದ್ದೆವು. ಕುಂದಾಪುರ ಪ್ರಥಮ ಚುನಾವಣೆಯಲ್ಲಿ ಕಾಪು ಸಂಜೀವ ಶೆಟ್ಟರ ಎದುರು, ಅವರು ಕೂಡ ಭಾರಿ ಸಾತ್ವಿಕರು, ಒಳ್ಳೆಯವರು. ಅವರ ಮಗ ಡಾಕ್ಟರ್ ರಮಾನಂದ್ ನನ್ನ ಕ್ಲಾಸ್ಮೇಟ್. ನಮ್ಮಲ್ಲಿ ಚುನಾವಣೆ ಇದರಲ್ಲಿ ದ್ವೇಷದ ರಾಜಕೀಯ ಇರಲಿಲ್ಲ. ಪ್ರತಾಪ್ ಶೆಟ್ಟರು ಕೂಡ ಅದೇ ಇದನ್ನು ಮುಂದುವರಿಸ್ಕೊಂಡು ಬಂದರು. ನಂತರ ನಾನು ಬೈಂದೂರಿಗೆ ಹೋದೆ. ಬೈಂದೂರಿನಲ್ಲಿ GS ಆಚಾರ್ ಅವರು ನನ್ನನ್ನು ಚುನಾವಣೆ ಸಮಯದಲ್ಲಿ ಮಾತ್ರ ನಾವು ಸ್ಪರ್ಧಿಗಳೇ ಹೊರತು ಚುನಾವಣಾ ಮುಗಿದ ಮೇಲೆ ನಮಗೂ ಅವರಿಗೂ ಯಾವುದೇ ವೈರತ್ವ ಇರಲಿಲ್ಲ, ಟೀಕೆ ಟಿಪ್ಪಣಿಗಳಿರಲಿಲ್ಲ. ನಾವು ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಜತೆಯಾಗಿ ಹೋಗ್ತಿದ್ದೆವು, ಜತೆಯಾಗಿ ಬರ್ತಿದ್ದೆವು. ನಮ್ಮಲ್ಲಿ ಒಂದು ಅನ್ಯೋನ್ಯ ಭಾವನೆ ಆ ಕಾಲದಲ್ಲಿ ಇತ್ತು. ಮೂರ್ತೆದಾರರು ಒಂದು ಕಾಲದಲ್ಲಿ ಭಾಳ ಶೋಷಣೆಗೆ ಒಳಗಾಗಿದ್ದರು. ಅವರು ಉತ್ಪಾದನೆ ಮಾಡುವಂಥ ದ್ರವ್ಯಕ್ಕೆ ಸರಿಯಾದ ಬೆಲೆ ಸಿಗ್ತಿರಲಿಲ್ಲ. ಅವರು ಬೆಲೆ ಸಿಗದಿದ್ದಾಗ ಅವರಿಗೆ ಅನಿವಾರ್ಯವಾಗಿ ಅವರು ಕಷ್ಟ ಅನುಭವಿಸ್ತಾಯಿದ್ರು. ಅದಕ್ಕೆ ಅವರಿಗೆ ಅವರ ದುಡಿಮೆಗೆ ಸರಿಯಾದ ಬೆಲೆ ಬರಬೇಕು ಅಂತ ಹೇಳಿಕೊಂಡು ನಾವು ಈ ತಾಲೂಕಿನಾದ್ಯಂತ ಒಂದು ಸಂಘಟನೆ ಮಾಡಿ ಮೂರ್ತೆದಾರರ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದೆವು. ಈಗ ಮೂರ್ತೆದಾರರ ಸಹಕಾರಿ ಸಂಘ ಒಂದು ರೀತಿಯಲ್ಲಿ ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡುವಷ್ಟು ದೃಢವಾಗಿ ನಿಂತಿದೆ. ಇದೊಂದು ಅವರ ಒಂದು ಮೂರ್ತೆದಾರರ ಮುಂದಿನ ಭವಿಷ್ಯಕ್ಕೆ ಒಂದು ಬುನಾದಿಯಾಗಿದೆ. ನಾನು ಮತ್ತು ನನ್ನ ಹೆಂಡತಿ ಶ್ರೀಮತಿ ಗಿರಿಜಾ, ಅವಳು ಉದ್ಯೋಗದಲ್ಲಿ ಇದ್ದರೂ ಕೂಡ ಮನೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದರು. ನಮ್ಮಲ್ಲಿ ಭಾಳಷ್ಟು ಜನ ಆಗ ಬರ್ತಾಯಿದ್ರು. ಆ ಬಂದವರನ್ನೆಲ್ಲ ಸುಧಾರಿಸಿ ಕಳಿಸುವಂಥ ಜವಾಬ್ದಾರಿ ಅವಳದ್ದೇ ಆಗಿತ್ತು. ಹಾಗೆಯೇ ನಮ್ಮ ಇಡೀ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ನಮ್ಮ ಮಕ್ಕಳು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ನನ್ನ ರಾಜಕೀಯದಲ್ಲಿ ಯಾರೊಬ್ಬರು ಕೂಡ ನನಗೆ ತೊಂದರೆ ಕೊಟ್ಟವರಿಲ್ಲ. ಕುಟುಂಬದ ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸಿದ್ದೇನೆ. ನನ್ನ ಧರ್ಮಪತ್ನಿ ಶ್ರೀಮತಿ ಗಿರಿಜಾ, ಇವಳು LICಯಲ್ಲಿ ಉದ್ಯೋಗ ಮಾಡಿ ಈಗ ನಿವೃತ್ತರಾಗಿದ್ದಾರೆ. ಹಾಗೆಯೇ ನನ್ನ ಮಗ, ಇವನು ಇಂಜಿನಿಯರಿಂಗ್ ಓದಿ ಉದ್ಯೋಗದಲ್ಲಿ ಇದ್ದಾನೆ. ಹೆಸರು ಮಾಣಿ ರಂಜನ್. ಆಮೇಲೆ ಇಬ್ಬರು ಹೆಣ್ಣುಮಕ್ಕಳು, ಅವರು ಮದುವೆಯಾಗಿ ಅವರ ಗೃಹಸ್ಥಾಶ್ರಮದಲ್ಲಿದ್ದಾರೆ. ಹೀಗೆ ನಮ್ಮ ಸಂಸಾರ ಒಂದು ಸುಖಿ ಸಂಸಾರ. ಎಲ್ಲರೂ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ನಾವು ಜೀವನ ನಡೆಸ್ತಾ ಇದ್ದೇವೆ.